ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಭಜನಾಮೃತ ಅನ್ನೋ ಪ್ರೋಗ್ರಾಮ್ ಇತ್ತು ಭೂಮಿಕ್ನ ಮ್ಯೂಸಿಕ್ ಕ್ಲಾಸ್ ಕಡೆಯಿಂದ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ ಪ್ರೋಗ್ರಾಮ್ನ ಕೆಲವೊಂದು ಕ್ಲಿಪ್ಸ್ ನಿಮಗೋಸ್ಕರ ಇಲ್ಲಿ ಹಾಕಿದ್ದೀನಿ. ಅವರು ಪ್ರತಿಯೊಂದು ಹಾಡು ಹಾಡುವಾಗೂ ಅದಕ್ಕೂ ಮುಂಚೆ ಅದಕ್ಕೆ ಸೂಕ್ತವಾದ ಸ್ಟೋರಿನ ಹೇಳಿ ಆಮೇಲೆ ಹಾಡ್ತಾಯಿದ್ರು. ನಾನು ಯಾವಾಗಲೂ ಪೇರೆಂಟ್ಸ್ಗೆ ಹೇಳ್ತಾ ಇದ್ದೀನಿ, ದ ಬೆಸ್ಟ್ ಥಿಂಗ್ ಯು ಕ್ಯಾನ್ ಗಿವ್ ಟು ಯುವರ್ ಕಿಡ್ಸ್ ಇಸ್ ನಾಟ್ ಸ್ಮಾರ್ಟ್ ಫೋನ್, ಟೈಮ್. ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿ, ಅವ್ರ ಕಥೆ ಹೇಳಿ, ರಾಮ ಲಕ್ಷ್ಮಣರ ಅಣ್ಣ ತಮ್ಮದ ಸಂಬಂಧ ಹೇಳಿ, ಹನುಮಂತನಂತ ಬಂಟನ ಬಗ್ಗೆ ಹೇಳಿ, ಸೀತೆಯಂತ ಹೆಂಡತಿ ಬಗ್ಗೆ ಹೇಳಿ. ಇದೆಲ್ಲ ನೀವು ಮಕ್ಕಳಿಗೆ ಹೇಳ್ತಾ ಹೇಳ್ತಾ ಹೋದ್ರೆ ಅವ್ರಿಗೆ ಸಂಸ್ಕಾರ ಬೆಳೆಯುತ್ತೆ. ಸ್ಕೂಲಲ್ಲಿ ಎರಡೇ ಸಿಲೆಬಸ್ ಇರೋದು, ಒಂದು ICSE, ಒಂದು CBSE. ಅದೆರಡರಲ್ಲೇ ನೀವು ತಲೆ ಕೆಡಿಸ್ಕೊಂಡಿರ್ತಾರೆ. APS, DPS, NPS, BBS, ಎಕ್ಸ್ಪ್ರೆಸ್ ಎಲ್ಲಿ ಸೇರಿಸೋದು. ಈ ಭಜನಾಮೃತ ಪ್ರೋಗ್ರಾಮಲ್ಲಿ ಪೇರೆಂಟ್ಸ್ಗೆ ಮಕ್ಕಳಿಗೆ ಇಬ್ರಿಗೂ ಅವಕಾಶ ಇತ್ತು ಹಾಡಲಿಕ್ಕೆ. ಹಾಗೆ ಇವರು ಕೂಡ ಕ್ಲಾಸ್ ಸೇರಿದ್ದಾರೆ. ಜೊತೆಗೆ ಇವರು ಎದೆ ತುಂಬಿ ಹಾಡುವೆನು ಕಂಟೆಸ್ಟೆಂಟ್ ಆಗಿದ್ದರು. ಮಾಸ್ಟರ್ ಕೂಡ ಎದೆ ತುಂಬಿ ಹಾಡುವೆನು ಕಂಟೆಸ್ಟೆಂಟೇ. ಈ ಮಗು ಆಲ್ರೆಡಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸಲ್ಲಿ ಹೆಸರು ಮಾಡಿದ್ದಾಳೆ. ಆ ಮಗು 145 ಸಾಂಗ್ಸ್ನ ಬರೀ 14 ಮಿನಿಟ್ಸ್ನಲ್ಲಿ ಐಡೆಂಟಿಫೈ ಮಾಡಿದ್ದಾರೆ. ಅದು ತುಂಬ ಚಿಕ್ಕ ಏಜ್, ಅರೌಂಡ್ 3 ಇಯರ್ಸಲ್ಲಿ ಆವಾಗ ರೆಕಾರ್ಡ್ ಮಾಡಿದ್ದಾರೆ. ಮತ್ತು ಪ್ರೋಗ್ರಾಮ್ ಎಲ್ಲ ಮುಗಿದ ಮೇಲೆ ಅಲ್ಲಿ ಫೋಟೋ ಸೆಷನ್ ಅಂತ ಇತ್ತು. ಅದಾದ ನಂತರ ಪ್ರಸಾದ ತಗೊಂಡು ನಾವು ಮನೆಗೆ ಹೊರಟ್ವಿ. ಅದಕ್ಕೂ ಮುಂಚೆ ಒಂದು ಇನ್ಸಿಡೆಂಟ್ ಆಯಿತು. ಆಂಜನೇಯ ಸ್ವಾಮಿ ಪೂಜಾರಿ ಏನಿದ್ದಾರೆ ಅವರು ನನ್ನ ಕರೆದುಬಿಟ್ಟು ಅವರೇ ಪ್ರಸಾದ ಕೊಟ್ಟರು. ಅದು ತುಂಬ ವಿಶೇಷ ಅನ್ನಿಸ್ತು. ವರಮಹಾಲಕ್ಷ್ಮಿ ಹತ್ರ ಬರ್ತಾ ಇದ್ದಂಗೆ ನಾವೆಲ್ಲನೂ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ನಾನೊಂದು ಬ್ಯಾಕ್ ಡ್ರಾಪ್ ಸ್ಟ್ಯಾಂಡ್ ತೊಗೊಂಡಿದ್ದೆ, ಅದು ಬಂದಿತ್ತು. ಸೊ ಅದನ್ನು ನಾನು ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಇದು ಕ್ವಾಲಿಟಿ ಕೂಡ ತುಂಬ ಇಷ್ಟ ಆಯಿತು ನನಗೆ. ಸ್ಟ್ಯಾಂಡ್ ಬಂದು ಬೇಸ್ ವುಡ್ಡಲ್ಲಿದೆ, ಆ ವುಡ್ ಕೂಡ ತುಂಬ ಹೆವಿ ಇದೆ. ಸೊ ನಂಗೆ ತುಂಬ ಇಷ್ಟ ಆಯಿತು ಇದು. ನಿಜವಾಗ್ಲೂ ನಾನು ಇದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಕೊಟ್ಟಿರೋ ಅಮೌಂಟ್ಗೆ. ನಾನು ಕೊಟ್ಟಿದ್ದು ಅರೌಂಡ್ 350 ರುಪೀಸು. ಬಟ್ ಇದ್ರ ಕ್ವಾಲಿಟಿ ತುಂಬ ವರ್ತ್ ಅಂತ ಅನ್ನಿಸ್ತು ನಾನು ಕೊಟ್ಟಿದ್ದ ಅಮೌಂಟ್ಗೆ. ನೋಡಿ, ಅದು ಬಂದು ವುಡ್ಡಲ್ಲಿದೆ. ಸೊ ಮಿಕ್ಕಿದ್ದು ಪೈಪೆಲ್ಲ ತುಂಬ ಹೆವಿ ಗಾಜಲ್ಲೇ ಇದೆ, ಪರವಾಗಿಲ್ಲ. ನಿಜವಾಗ್ಲೂ ಕ್ವಾಲಿಟಿ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾನು ತುಂಬ ಟೊಳ್ಳಿರುತ್ತೆ ಅಂತ ಅಂದ್ಕೊಂಡಿದ್ದೆ. ನಮ್ಮ ಮನೆಯಲ್ಲಿ ಈಸ್ಟ್ ಫೇಸಿಂಗ್ ಅಥವಾ ನಾರ್ತ್ ಫೇಸಿಂಗಲ್ಲಿ ಕೂರಿಸ್ಬೇಕು ಅಂತ ಅಂದರೆ ಎರಡೂ ಕಡೆ ಗೋಡೆಗಳು ಎಂಗೇಜ್ ಆಗಿದ್ದಾವೆ. ಇದು ಫರ್ನಿಚರ್ ಇಟ್ಟಿದ್ದೀವಿ. ಸೊ ನಮಗೆ ವಾಲ್ ಸಿಗ್ತಾ ಇರಲಿಲ್ಲ ಎವ್ರಿ ಟೈಮು. ನನಗೆ ಬ್ಯಾಕ್ ಡ್ರಾಪಲ್ಲಿ ಒಂದು ಡೆಕೋರೇಷನ್ ಮಾಡಬೇಕು. ಯಾವಾಗಲೂ ಫೌಂಟೇನನ್ನು ಕಾಣಿಸೋದು, ಫೌಂಟೇನ್ ಯಾವಾಗಲೂ ಒಂದೇ ಥರ ಇರುತ್ತಲ್ಲ ಅಂತ ಅಂದ್ಬಿಟ್ಟು ಡೆಕೋರೇಷನ್ ಚೇಂಜ್ ಮಾಡ್ತಾ ಇರಬೇಕು ಅಂತ ನಂಗೆ ಇಷ್ಟ. ಅದಕ್ಕೋಸ್ಕರ ನಾನು ಇದನ್ನು ತೊಗೊಂಡಿದ್ದೀನಿ. ಇದರಲ್ಲಿ ನಾವು ಬರೀ ಹಬ್ಬಕ್ಕೆ ಮಾತ್ರ ಅಲ್ಲ, ಬರ್ಡೇ ಪಾರ್ಟಿಗೆ ಬಲೂನ್ಸಲ್ಲೂ ಕೂಡ ಡೆಕೋರೇಟ್ ಮಾಡ್ಬೋದು. ಆ ರೀತಿ ತುಂಬ ಚೆನ್ನಾಗಿದೆ. ನಾನು ತೋರಿಸ್ತಾ ಇದ್ದೀನಿ ನೋಡಿ ಹೇಗೆ ಕಾಣುತ್ತೆ ಅಂತ ಅಂದ್ಬಿಟ್ಟು. ಎಂಡ್ ರಿಸಲ್ಟ್ ತುಂಬ ದೊಡ್ಡದಾಗಿದೆ, ಉದ್ದಕ್ಕಿದೆ. ಆಲ್ಮೋಸ್ಟ್ 5.5 ಫೀಟ್ ಇದೆ. ನೀವು ಎಷ್ಟು ಬೇಕೋ ಅಷ್ಟು ಹೈಟ್ ಅಡ್ಜಸ್ಟ್ ಮಾಡ್ಕೊಳ್ಬೋದು. ವಿಡ್ತ್ ಕೂಡ ನೀವು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಇದು ಬಂದು ಅರೌಂಡ್ 5.5 ಫೀಟಲ್ಲಿದೆ. ನನಗಿಂತ ಎತ್ತರಕ್ಕೆ ಇದೆ. ಸೊ ನಾನು ಇನ್ನೂ ಒಂದು ಪೈಪ್ ಇತ್ತು, ಬೇಕಾದರೆ ಅದನ್ನು ಫಿಕ್ಸ್ ಮಾಡಿಕೊಂಡು ಇನ್ನೂ ಎತ್ತರ ಮಾಡ್ಬೋದಾಗಿತ್ತು. ಬಟ್ ನನಗೆ ಇಷ್ಟು ಸಾಕು ಅಂತ ಅನ್ನಿಸ್ತು. ಇಷ್ಟು ಕವರ್ ಆದರೆ ಸಾಕು ನನಗೆ. ಇದು ಕೂಡ ತುಂಬ ಚೆನ್ನಾಗಿತ್ತು ಕ್ವಾಲಿಟಿ. ಕೊಟ್ಟಿರೋದು ಜಸ್ಟ್ 95 ರುಪೀಸ್ ಮೀಶೋನಲ್ಲಿ. ನಿಮಗೆ ಇದ್ರ ಡೀಟೇಲ್ಸ್ ಬೇಕು ಅಂತಂದರೆ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಕಮೆಂಟ್ ಮಾಡ್ತೀನಿ.
ಲಿಂಕ್ ಕಳಿಸ್ತೀನಿ, ನೀವು ಅದನ್ನು ಆರ್ಡ್ರ್ ಮಾಡ್ಕೊಳ್ಬೋದು. ಹೊರಗಡೆ ಎಷ್ಟಿದೆ ಅಂತ ನಂಗೆ ಗೊತ್ತಿಲ್ಲ, ಇದಕ್ಕಿಂತ ಕಡಿಮೆನಾ ಜಾಸ್ತಿನಾ ಅಂತ, ಬಟ್ ನಂಗೆ ಇದು ರೀಸನಬಲ್ ಪ್ರೈಸ್ ಅಂತ ಅನ್ನಿಸ್ತು ಮೀಶೋನಲ್ಲಿ, ಅದಕ್ಕೆ ಬುಕ್ ಮಾಡಿದ್ದೀನಿ. 2 ಪ್ರಾಡಕ್ಟ್ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿನೇ ಚೆನ್ನಾಗಿದ್ವು ಕ್ವಾಲಿಟಿ. ಹಾಗೆ ಇದು ಯಾವುದೂ ನಾನು ರಿಟರ್ನ್ ಮಾಡೋದಿಲ್ಲ, ಎಲ್ಲನೂ ನನಗೆ ಬೇಕಾಗಿರೋದನ್ನೇ ಆರ್ಡರ್ ಮಾಡ್ಕೊಂಡಿದ್ದೀನಿ ವರಮಹಾಲಕ್ಷ್ಮಿಗೆ ಅಂತ ಅಂದ್ಬಿಟ್ಟು, ಹಬ್ಬಕ್ಕೆ ಡೆಕೋರೇಷನ್ಗೆ ಅಂತಲೇ. ನೋಡಿ ಎಷ್ಟು ಚೆನ್ನಾಗಿದೆ. ಇದು ಬಂದು 4 ಇಂಚ್ ಮತ್ತು 3 ಇಂಚ್ ಡೈಮೆನ್ಷನ್ನಲ್ಲಿ ಬರುತ್ತೆ. ಸೊ ಇದೆಲ್ಲ 12 ಪೀಸಸ್ ಬಂದಿದೆ. ತುಂಬ ಇಷ್ಟ ಆಯಿತು ನನಗೆ, ಫಿನಿಶಿಂಗು ಎಲ್ಲನೂ ತುಂಬ ಚೆನ್ನಾಗಿದೆ. ಈ 2 ಪ್ರಾಡಕ್ಟ್ಗಳನ್ನ ತೊಗೊಳ್ಬೇಕು ಅಂತ ನಾನು 3 ವರ್ಷದಿಂದ ಅಂದ್ಕೊಳ್ತಾನೆ ಇದ್ದೆ, ಬಟ್ ಈಗ ಕಾಲ ಕೂಡ ಬಂದಿದೆ ಅಂತ ಅನಿಸುತ್ತೆ, ಅದಕ್ಕೆ ನಾನು ಈಗ ತೊಗೊಂಡಿದ್ದೀನಿ. ಯೂಟ್ಯೂಬ್ ಮಾಡ್ತಾ ಇರೋದ್ರಿಂದ ಎಷ್ಟೋ ಬೆನಿಫಿಟ್ಸ್ ಕೂಡ ಇದೆ, ಅಡ್ವಾಂಟೇಜಸ್ ಕೂಡ ಇದೆ. ಏನು ಅಂತಂದರೆ ಅದು ನೆಕ್ಸ್ಟು ಕಮ್ಮಿಂಗ್ ವ್ಲಾಗಲ್ಲಿ ನಾನು ಹೇಳ್ತೀನಿ, ಯೂಟ್ಯೂಬ್ ಹೇಗೆ ನಮ್ಮ ಲೈಫ್ನ ಚೇಂಜ್ ಮಾಡ್ಬೋದು ಅಂತ ಅಂದ್ಬಿಟ್ಟು. ಇವತ್ತಿನ ಡೇ ಅಂತೂ ಸ್ವಲ್ಪ ಸ್ಪೆಷಲ್ ಅನ್ನಿಸ್ತು, ಯಾಕಂದರೆ ನನ್ನ ಹಸ್ಬೆಂಡು ತಾನಾಗಿ ಬಂದುಬಿಟ್ಟು ನಾನು ದೋಸೆ ಹಾಕ್ಕೊಡ್ತೀನಿ, ನೀನು ಹೋಗಿ ಮೂವಿ ನೋಡು ಅಂತ ಹೇಳಿದ್ರು. ಒಳ್ಳೆ ಮೂವಿ ಬರ್ತಾಯಿತ್ತು ಟಿ ವಿಯಲ್ಲಿ, ಅಮರನ್ ಮೂವಿ. ಸೊ ನನಗೆ ಇಷ್ಟ ಆ ಥರ ಒಂಥರ ಆ್ಯಕ್ಷನ್ ಮೂವಿ ಆಗಿರ್ಬೋದು, ಥ್ರಿಲ್ಲಿಂಗ್ ಮೂವಿ ಆಗಿರ್ಬೋದು, ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಅವರೇ ಹಾಕ್ಕೊಡ್ತಾಯಿದ್ರು. ಇವತ್ತಿನ ಮೀಲ್ ಇದಾಗಿತ್ತು. ನಾನು ಚಿಕನ್ ಬಸ್ಸಾರು ಮಾಡಿದ್ದೆ. ಸೊ ಊಟ ಎಲ್ಲ ಆದಮೇಲೆ ನಾವು ಸ್ವಲ್ಪ ವಾಕ್ಗೆ ಅಂತ ಹೋದ್ವಿ, ಯಾಕೆಂತಂದರೆ ಇಬ್ರಿಗೂ ಸ್ವಲ್ಪ ಕೊಲೆಸ್ಟ್ರಾಲ್ ಹೈ ಇದೆ, ಅದಕ್ಕೆ ವಾಕ್ ಹೋಗಿಬಿಟ್ಟು ಯಾವಾಗವಾಗ ಟೈಮ್ ಸಿಗುತ್ತೋ ಅವಾಗೆಲ್ಲ ವಾಕ್ ಹೋಗ್ತಾನೇ ಇದ್ದೀವಿ ನಾವು. ಆದಷ್ಟು ನಮ್ಮ ಹೆಲ್ತೂ ಕಾಪಾಡ್ಕೋಬೇಕಲ್ವ ಏಜ್ ಆಗ್ತಾ. ಹಾಗೆ ಈ ವ್ಲಾಗ್ನ ಎಂಡ್ ಮಾಡೋ ಟೈಮ್ ಬಂತು. ಓಕೆ ಗೈಸ್, ನಮ್ಮದು ವಾಕ್ ಆಯಿತು. ಸರಿ, ನಾವು ಬಂದು ಇಲ್ಲಿ ಕೂತ್ಕೊಂಡಿದ್ದೀವಿ, ಹಸ್ಬೆಂಡ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ. ಅವ್ರು ಬಂದಮೇಲೆ ಮನೆಗೆ ಹೊರಡೋದು ಅಷ್ಟೇ. ಈ ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.